ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಹೋಗ್ತಿದ್ದೀನಿ. ಆ ಒಂದು ಜರ್ನಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ಹೋಗೋಣ, ನೋಡೋಣ. ನೋಡಿ, ಇದು ಮೆಟ್ರೋ ಸ್ಟೇಷನ್, ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್. ಇದು ಅದ್ರ ಮುಂದೆನೇ ಇರೋದು ನೀವು ಧರ್ಮಸ್ಥಳ ಆ ಕಡೆ ಹಾಸನ ಸೈಡ್ ಹೋಗುವಂತಹ ಬಸ್ ನಿಲ್ದಾಣ. ನೋಡಿ, RV ರಸ್ತೆ 10 ನಿಮಿಷ ಬೇಕಿನ್ನ. ಇಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತೊಗೋಬೇಕು, ಇಲ್ಲಿ ಎಂಟ್ರಿ ಮಾಡಬೇಕು. ಕಂದಿರುತ್ತೆ. ಇದು 70 ರೂಪಾಯಿ ಎಲೆಕ್ಟ್ರಾನ್ ಸಿಟಿಯಿಂದ ಇಲ್ಲಿಗೆ ಮೆಜೆಸ್ಟಿಕ್ಕಿಗೆ. ಸಾರಿ, ಇಲ್ಲಿ ಆಗ್ಬೇಕು ನೋಡಿ, ಇಲ್ಲಿ ಓಪನ್ ಆಯ್ತು. ಇಲ್ಲಿ ಯೆಲ್ಲೋ ಲೈನ್ ಮೆಟ್ರೋ. ನಾವು ಎಲೆಕ್ಟ್ರಾನ್ ಸಿಟಿ ಮೆಟ್ರೋದಲ್ಲಿದ್ದೀವಿ. ಇವಾಗ ಮೆಜೆಸ್ಟಿಕ್ಗೆ ಹೋಗ್ತಾ ಇದ್ದೀವಿ. ಇದು ಎಸ್ಕಲೇಟರ್ ಇದೆ, ಅದರಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿಂದ 70 ರೂಪಾಯಿ ತಗೊಂಡ್ರು ಇದಕ್ಕೆ. ಓಕೆ, ತುಂಬಾ ಜಾಸ್ತಿ ಆಯಿತು ಅನಿಸುತ್ತೆ ನನಗೆ ಅನಿಸಿದಾಗೆ. ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಇಲ್ಲಿಂದ ಸೀದಾ ಮೆಜೆಸ್ಟಿಕ್ಗೆ ಹೋಗಿ ಅಲ್ಲಿಂದ ನಾನಿವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಇನ್ನು 10 ನಿಮಿಷ ಇದೆ ಮೆಟ್ರೋ ಬರೋದು. RV ರಸ್ತೆಗೆ ಇರೋದು. ಈ ಯೆಲ್ಲೋ ಲೈನ್ ಲಾಸ್ಟ್ RV ರಸ್ತೆ ಅಷ್ಟೇ ಇರೋದು. ಅಲ್ಲಿಗೆ ಹೋಗಿ ನಾವು ಮತ್ತೆ ಚೇಂಜ್ ಮಾಡ್ಬೇಕು ಮೆಟ್ರೋನ. ಕಾಯೋದೇ ಒಂಥರ ತುಂಬಾ ಕಷ್ಟ, ಯಾಕಂದರೆ ಇಲ್ಲಿ ಇನ್ನು ಜಾಸ್ತಿ ಟ್ರೈನ್ಸ್ ಬಿಟ್ಟಿಲ್ಲ ಬೇಗ. ಅಲ್ಲಿ ಬೇರೆ ಕಡೆ ಆದರೆ ಒಂದು 3 ಮಿನಿಟ್ಸು 5 ಮಿನಿಟ್ಸ್ಗೆಲ್ಲ ಬಂದ್ಬಿಡುತ್ತೆ. ಇಲ್ಲಿ 10-15 ನಿಮಿಷ ವೆಯ್ಟ್ ಮಾಡಬೇಕಾಗುತ್ತೆ ಈ ಒಂದು ರೈಲ್ವೆ ಸ್ಟೇಷನಲ್ಲಿ. ವೆಯ್ಟ್ ಮಾಡೋಣ, ಯಾಕಂದರೆ ಬೇಗ ಹೋಗ್ತೀವಿ. ಇದ್ರಲ್ಲಿ ಹೋದರೆ ಬಸ್ಸಲ್ಲಿ ಹೋದ್ಬಿಟ್ರೆ 2 ಗಂಟೆ ಅಂತೂ ಕಾಯಂಬು. ಇದರಲ್ಲಾದರೆ ಒಂದು 45 ಮಿನಿಟ್ಸ್ 50 ಮಿನಿಟ್ಸ್ ಹೋಗ್ಬಿಡುತ್ತೆ. ಇದೇ ನೋಡಿ ನಾವು ಹೋಗುವಂಥ ಮೆಟ್ರೋ ಟ್ರೈನ್. ರಾಷ್ಟ್ರೀಯ ವಿದ್ಯಾಲಯ ಸ್ಟಾಪಲ್ಲಿದ್ದೀವಿ. ಲಾಸ್ಟ್ ಸ್ಟಾಪ್ ಇದು, ಯೆಲ್ಲೋ ಲೈನ್ ಲಾಸ್ಟ್ ಸ್ಟಾಪ್. ಇವಾಗ ನೆಕ್ಸ್ಟು ನಾವು ಮೆಜೆಸ್ಟಿಕ್ಕಿಗೆ ಗೋಯಿಂಗ್. ನೋಡಿ, ಮೆಜೆಸ್ಟಿಕ್ಕಿಗೆ ಬಂದ್ವಿ ಇವಾಗ. ನೋಡಿ, ಮೆಟ್ರೋ ಸ್ಟೇಷನಲ್ಲಿ ಎಷ್ಟೊಂದು ರಶ್ ಇರುತ್ತಂದರೆ ಯಪ್ಪ, ಅದು ಈ ನೈಟಲ್ಲಿ ಸಿಕ್ಕಾಬಟ್ಟೆ. ನೋಡಿ, ಎಕ್ಸಿಟ್ ನೋಡಿ. ಇವಾಗ ಮೆಜೆಸ್ಟಿಕ್ಗೆ ಬಂದಿಳಿದೆ, ಮೆಟ್ರೋ ಸ್ಟೇಷನ್. ಓಕೆ, ಇವಾಗ ಬಸ್ ಸ್ಟ್ಯಾಂಡ್ ಇಲ್ಲೇ ಇದೆ ನೋಡಿ. ಅದು ಬೇರೆ ಬೇರೆ ಕಡೆಗೆ ಹೋಗೋದು, ಬೇರೆ ಬೇರೆ ಟನಲ್ಸ್ ಇರುತ್ತೆ, ಅಲ್ಲಿ ಹೋಗ್ಬೇಕು ನಾವು, ಟರ್ಮಿನಲ್ಸು. ಈಗ ನೋಡಿ, ಎಲೆಕ್ಟ್ರಾನ್ ಸಿಟಿಯಿಂದ ನಾವು ಮೆಜೆಸ್ಟಿಕ್ ಬರೋಷ್ಟೊತ್ತಿಗೆ ಒಂದು 50 ಮಿನಿಟ್ಸ್ ಆಯ್ತು ಇಲ್ಲಿಗೆ ಬರೋಷ್ಟೊತ್ತಿಗೆ. ನೋಡಿ, ನಾನು ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ದೀನಿ. KSRTC ಬಸ್ನಲ್ಲಿ ಬೆಂಗಳೂರಿಂದ ಫಸ್ಟ್ ಟೈಮ್ ನಾನು ಧರ್ಮಸ್ಥಳಕ್ಕೆ ಹೋಗ್ತಿರೋದು. ಟ್ರೈನಲ್ಲಿ ಹೋಗಿದ್ದೆ, ಬಟ್ ಫಸ್ಟ್ ಟೈಮ್ KSRTC ಬಸ್ಸಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ದೀನಿ. ನಾನಿವಾಗ ನೋಡಿ ಮೆಜೆಸ್ಟಿಕ್ಕಲ್ಲಿರುವ KSRTC ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ. ಇದು ನಮ್ಮ ಉತ್ತರ ಕರ್ನಾಟಕಕ್ಕೆ ಹೋಗುವಂತಹ ಬಸ್ಗಳ ನಿಲ್ದಾಣ. ನಾವು ಆ ಕಡೆ ಟರ್ಮಿನಲ್ಗೆ ಹೋಗ್ಬೇಕು ಇವಾಗ. ಇದು ಎಲ್ಲ ಕುಂದಾಪುರ, ಆ ಕಡೆ ಮಂಗಳೂರು ಹೋಗೋ ಸೈಡು, ಆ ಕಡೆ ತುಮಕೂರು ಹೋಗೋ ಸೈಡು. ಇಲ್ಲಿ ಒಳಗಡೆ ಹೋದರೆ ನಮಗೆ ಧರ್ಮಸ್ಥಳಕ್ಕೆ ಹೋಗೋ ಬಸ್ಸು ಸಿಗುತ್ತೆ ನಿಮಗೆ. ಇದೇ ಬೆಂಗಳೂರು ಟು ಧರ್ಮಸ್ಥಳ. ಧರ್ಮಸ್ಥಳ 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 ಓಕೆ ಓಕೆ. ನೋಡಿ, ಅಂತೂ ಬಸ್ಸು ಧರ್ಮಸ್ಥಳ ಬಸ್ ಸಿಕ್ತು. ಚೆನ್ನಾಗಿದೆ, ಸೀಟ್ ಖಾಲಿ ಇದೆ, ಹತ್ತೋಣ. ಇದೇ ನೋಡಿ ನಮ್ಮ ಧರ್ಮಸ್ಥಳ ಬಸ್. ಇದು ಧರ್ಮಸ್ಥಳಕ್ಕೆ ಹೋಗುತ್ತೆ ಬಸ್ಸು. ಇಲ್ಲಿ ಎಲ್ಲ ಧರ್ಮಸ್ಥಳಕ್ಕೆ ಹೋಗೋ ಬಸ್ಗಳೇ ಇರೋದು. ನೋಡಿ, ಸ್ಲೀಪರ್ಸು ಎಲ್ಲ ಇದೆ ಇಲ್ಲಿ. ಸ್ಲೀಪರ್ ಬಸ್ಸು, ನೀವು ಸ್ಲೀಪರ್ ಬಸ್ ಇಲ್ಲಿದೆ ನೋಡಿ. ಮಂಗಳೂರು ಧರ್ಮಸ್ಥಳ ಎಬ್ರಿ ಇದೇ ಆಗುತ್ತೆ. ಹಾಗೆ ಇದು ಧರ್ಮಸ್ಥಳಕ್ಕೆ ಹೋಗುತ್ತೆ. ಇದು ಅಷ್ಟೇ, ಎಲ್ಲ ಧರ್ಮಸ್ಥಳಕ್ಕೆ ಹೋಗುತ್ತೆ ನೋಡಿ. ತುಂಬಾ ಇದೆ ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗೋದು. ಫುಲ್ಲು ಖಾಲಿ ಖಾಲಿ ನಿಮಗೆ ಸೀಟ್ ಸಿಗುತ್ತೆ ಧರ್ಮಸ್ಥಳ. ಇದೇ ಧರ್ಮಸ್ಥಳ ಬಸ್ಸು. ಇದು 4:15 ಹೋಗುತ್ತಂತೆ. ಒಳಗಡೆ ನೋಡೋಣ ಏನೇನಾಯ್ತಂತೆ. ಫುಲ್ ಖಾಲಿ ಖಾಲಿ ಬಸ್ ನೋಡಿ. ಫುಲ್ಲು ಧರ್ಮಸ್ಥಳ ಖಾಲಿ ಖಾಲಿ. ಬೆಂಗಳೂರಿಂದ ಧರ್ಮಸ್ಥಳಕ್ಕೆ 390 ರೂಪಾಯಿ ಟಿಕೆಟ್. ಇದು KSRTC ಬಸ್ ಟಿಕೆಟ್.
ನೋಡಿ ನಾವು ಹತ್ತಿರ ಬಸ್ಸು ಅಶ್ವಮೇಧ ಅಂತ. ತುಂಬ ಕಂಫರ್ಟಬಲ್ ಆಗಿದೆ ಸೀಟ್ಗಳು ನೋಡಿ. ತುಂಬಾ ನೋಡಿ ಎಷ್ಟೆಷ್ಟು ಉದ್ದವಾಗಿ ಎಷ್ಟೆಷ್ಟು ಅಗಲವಾಗಿದೆ. ತುಂಬಾ ಚೆನ್ನಾಗಿದೆ ಸೀಟ್ಗಳು ಮಾತ್ರ ನೋಡ್ಬೋದು. ಹಿಂದ್ಗಡೆ ನೋಡಿ ಎಲ್ಲ ಖಾಲಿ. ಸೊ ಮೆಜೆಸ್ಟಿಕ್ ಬಿಡುತ್ತೆ ಇವಾಗ. ಬನ್ನಿ ಧರ್ಮಸ್ಥಳಕ್ಕೆ ಆರಾಮ್ ಮಲ್ಕೊಂಡು ಹೋಗ್ಬಿಡೋದು. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ಮುಂಜಾನೆ ಎದ್ದು ರೆಡಿಯಾಗಿ ಇವಾಗ ಮಂಜುನಾಥನ ದರ್ಶನಕ್ಕೆ ಹೊರಟಿದ್ದೀವಿ. ನಾವು ಇಲ್ಲಿ ಬಂದಾಗ ಹೊಸತನ್ನು ಏನು ಕಂಡ್ವಿ ಅಂತಂದರೆ, ಇಲ್ಲಿ ಇವಾಗ ದರ್ಶನದ ಸಿಸ್ಟಮು ಚೇಂಜ್ ಮಾಡಿದರೆ ಸಂಪೂರ್ಣವಾಗಿ ಭಕ್ತಾದಿಗಳಿಗೆ ಅನುಕೂಲವಾಗುವಾಗೆ ರೂಮ್ಗಳ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ವೆಯ್ಟ್ ಮಾಡಲಿಕ್ಕೆ ಕಾಯಲಿಕ್ಕೆ. ಧರ್ಮಸ್ಥಳ ತಿರುಪತಿಲಿ ಯಾವ ಸಿಸ್ಟಮ್ ಇದೆಯೋ ಆ ಸಿಸ್ಟಮೇ ಮಾಡಿದ್ದಾರೆ. ಅದಕ್ಕಿಂತ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ಸಿಸ್ಟಮಲ್ಲಿ. ನೋಡಿ, ಅವರ ಸರತಿ ಸಾಲು ಆದಮೇಲೆ ನಮ್ಮ ಸರತಿ ಸಾಲು ಇಲ್ಲಿ ಕುತ್ಕೊಬೋದು. ನೋಡಿ, ನಾವು ಇವಾಗ ಎದ್ವಿ, ನಮ್ಮ ಸರತಿ ಇವಾಗ ಬಂತು. ನಾವು ಇಲ್ಲಿ ಕುತ್ಕೊಳ್ಳೋಕ್ಕೆಲ್ಲ ಚೇರ್ ಮಾಡಿದ್ದಾರೆ. ನಾವು ಇವಾಗ ಹೊರಟು ಇಲ್ಲಿಂದ. ನೋಡಿ, ಆರಾಮಾಗಿ ಈ ಥರ ನಾವು ಕುತ್ಕೊಂಡು ರೆಸ್ಟ್ ಮಾಡ್ಕೊಂಡು ಆರಾಮಾಗಿ ಹೋಗಿ ಮಂಜುನಾಥನ ದರ್ಶನ ಮಾಡ್ಬೋದು. ತುಂಬಾ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಸಿಸ್ಟಮೆಟಿಕ್ ಆಗಿ ತುಂಬಾ ಚೆನ್ನಾಗಿದೆ. ಇದು ಭಕ್ತಾದಿಗಳಿಗೆ ತುಂಬಾ ಅನುಕೂಲವಾಗುವಂಥ ಒಂದು ವ್ಯವಸ್ಥೆ ಇದು ದರ್ಶನ ಮಾಡೋಕ್ಕೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಒಂದು ಸಿಸ್ಟಮ್ಮು. ನಿಮಗೆ ಏನನ್ನಿಸ್ತಂತ ದಯವಿಟ್ಟು ಕಾಮೆಂಟ್ ಮಾಡಿ. ಇವಾಗ ಧರ್ಮಸ್ಥಳದಲ್ಲಿ ತುಂಬಾ ಡೆವಲಪ್ಮೆಂಟ್ ಆಗ್ತಿದೆ. ನೀವು ಒಂದ್ಸಲಿ ಬಂದು ವಿಸಿಟ್ ಮಾಡಿ ಮಂಜುನಾಥನ ದರ್ಶನ ಮಾಡಿ. ತುಂಬಾ ಚೆನ್ನಾಗಿದೆ. ಹಾಗೆ ನೋಡಿ, ಅಲ್ಲಲ್ಲೇ ಕಟ್ಟಡಗಳು ನೋಡ್ತಿದ್ರೆ ಹೊಸ ಕಟ್ಟಡಗಳು ಎಷ್ಟೊಂದು ಸುಂದರವಾಗಿ ಕಟ್ಟಿದ್ದಾರೆ. ನೋಡಿ, ನೋಡೋಕ್ಕೆ ಯಾವುದೋ ಬೇರೆ ಸ್ಥಳಕ್ಕೆ ಹೋಗಿದ್ದೀರ ಅನ್ನೋ ಫೀಲ್ ಆಗುತ್ತೆ. ಮತ್ತು ಹಾಗೆ ನಾವು ಅಲ್ಲಿಂದ ಸೀದಾ ಜಾಯಿಂಟಾಗಿ ಅದು ಬಂದುಬಿಟ್ಟು ದೇವಸ್ಥಾನದ ಹಿಂದ್ಗಡೆಗೆ ನಾವು ಹಳೆ ಒಂದು ಲೈನಲ್ಲಿ ಹೋಗ್ತಿದ್ದೀವಲ್ಲ, ದೇವಸ್ಥಾನದ ಹಿಂದ್ಗಡೆ ಈ ಕಡೆ ಅದೇ ಒಂದು ಲೈನಲ್ಲಿ ಹೋಗಬೇಕಾಗುತ್ತೆ. ನೋಡಿ, ನಾನು ನಮ್ಮ ತಂದೆ ತಾಯಿ ಜೊತೆಗೆ ಧರ್ಮಸ್ಥಳಕ್ಕೆ ಬಂದಿದ್ದೀನಿ. ಅವರು ನಮ್ಮ ಮನೆ ದಾವಣಗೆರೆಯಿಂದ ಹಿಂಗೆ ಬಂದರು. ನಾನು ಮತ್ತು ಬೆಂಗಳೂರಿಂದ ಹೋಗಿದ್ದೀನಿ. ಅಲ್ಲಿ ಧರ್ಮಸ್ಥಳದಲ್ಲಿ ನಾವು ಸೇರಿಕೊಂಡು ದರ್ಶನ ಮಾಡ್ತಿದ್ದೀವಿ ಮಂಜುನಾಥನ. ಈಗ ನಾವು ಮಂಜುನಾಥನ ದರ್ಶನ ಮುಗಿಸ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತಾ ಇದ್ವಿ. ಧರ್ಮಸ್ಥಳದ ಸಂಪೂರ್ಣ ವಿಡಿಯೋ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿದೆ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಕುಕ್ಕೆ ಸುಬ್ರಹ್ಮಣ್ಯ ವಿಡಿಯೋ ಕೂಡ ಇದೆ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಯವಿಟ್ಟು ನೋಡಿ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕುಕ್ಕೆಯಲ್ಲಿ ಇವತ್ತು ಪಂಚಷಷ್ಠಿ ಜಾತ್ರಾ ಮಹೋತ್ಸವ ಇದೆ. ಅದಕ್ಕೆ ತೇರನ್ನು ಎಳೆದುಬಿಟ್ಟಿದ್ದಾರೆ. ನಾವೀಗ ದೇವರ ದರ್ಶನ ಮಾಡಿ ಹೊರಡುವಂತಹ ಸಮಯವಾಯಿತು. ಈ ಕುಕ್ಕೆ ಸುಬ್ರಹ್ಮಣ್ಯ ಸಂಪೂರ್ಣ ವಿಡಿಯೋ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೋಡಿ. ನೋಡಿ, ಕೊಟ್ಟಿಗೆ ಹಾರ ಏನು ಸೂಪರಾಗಿ ಕಾಣಿಸ್ತಿದೆ ಗುರು. ವಾವ್, ಇದು ಕೊಟ್ಟಿಗೆಹಾರದ KSRTC ಬಸ್ ಸ್ಟ್ಯಾಂಡು. ಇದು ಚಿಕ್ಕಮಗಳೂರಿನ ಒಂದು ಸ್ಥಳ, ಮೂಡಿಗೆರೆ ತಾಲೂಕಿದು. ಸಕ್ಕತ್ತಾಗಿದೆ ಮಾತ್ರ. ಎಂತೆಂಥ ಪ್ಲೇಸ್ ಇದೆ ಗುರು ಇಲ್ಲಿ. ನೋಡೋಕ್ಕೆ ಎರಡು ಕಣ್ಣು ಸಾಲದು ಇದು ಕಡೆಗೆಲ್ಲ ನೋಡೋಕ್ಕೆ. ಬರಬೇಕು, ಟ್ರಿಪ್ ಬರಬೇಕಂತ ಮತ್ತೊಮ್ಮೆ ಅಂದ್ಕೊಳ್ತೀನಿ. ಬರೋಕ್ಕೆ ಆಗ್ತಿಲ್ಲ ಆದರೂ ಬಂದಿದ್ದೀನಿ ಇವಾಗ. ನೋಡಿ, ಸೀದಾ ಕುಕ್ಕೆ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳದಿಂದ ಸೀದಾ ಕೊಟ್ಟಿಗೆಹಾರದಲ್ಲಿ ನಿಲ್ಲಿಸಿದ್ದಾರೆ. ಈ ಮಿನಿ ಲಾಗ್ ಇಲ್ಲಿಗೆ ಮುಗಿಸುವಂಥ ಟೈಮ್ ಆಯಿತು. ಈ ಮಿನಿ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಲವ್ ಯು, ಬಾಯ್.